ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ದುರುದ್ದೇಶದಿಂದ ಸತ್ಯವನ್ನಾಡುವುದು ಅಸತ್ಯವನ್ನ ಆಡುವುದಕ್ಕಿಂತ ಹೀನವಾದುದು ಎನ್ನುವ ನುಡಿಮುತ್ತಿನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿಬಿಡೋಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮುಖೇನ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಹಾಗೆ ಇವತ್ತು ನಮ್ಮ ಲಂಕಾ ಪ್ರಯಾಣ ಎಲ್ಲಿವರೆಗೂ ಹೋಗುತ್ತೆ, ಹಾಗೆ ಶುಕವಾಕ್ಯದಲ್ಲಿ ಏನೆಲ್ಲ ನುಡಿತಾ ಇದ್ದೀರಾ ಅಂತ ಕೇಳೋದಕ್ಕೆ ನಾವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ದೀವಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಬಹಳ ಚೆನ್ನಾಗಿದ್ದೀರಾ ಅನ್ಸತ್ತೆ, ಎಲ್ಲರೂ ಸಂತೋಷವಾಗಿದ್ದೀರಾ. ಇವತ್ತು ಬಹಳ ಚೆನ್ನಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂದ್ರೆ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಪೌರ್ಣಮಿ ಬಂದ್ಬಿಟ್ರೆ ಸತ್ಯನಾರಾಯಣ ಪೂಜೆ ವಿಶೇಷ. ನೋಡಿ, ಸಜ್ಜಿಗೆ ತಿಂದು ಭಾಳ ದಿವಸಗಳಾಗೋಯ್ತು, ತಿನ್ನೋಣ ಅಂತ ಒಂದು ಬೈಕೆ. ಸರಿ, ತಿಂಗಳಲ್ಲಿ ಒಂದ್ಸರಿ ಯಾವಾಗಾದ್ರೂ ತಿನ್ನೋಣ ಅಂತ ಆ ಸಜ್ಜಿಗೆ. ಈ ಸಜ್ಜಿಗೆ ಸಪಾದ ಭಕ್ಷ ಅಂತ ಕರಿತೀವಿ. ಸಪಾದ ಭಕ್ಷ ಅಂದಾಗ ಬಾಳೆಹಣ್ಣು ಎಲ್ಲ ಹಾಕಿದಾಗ ಆ ಬಾಯಲ್ಲಿ ನೀರು ಸುರಿತಾ ಇರುತ್ತೆ, ಏನು ಆನಂದ ಅಂತೀರಾ. ಆದರೆ ಈ ಸಪಾದ ಭಕ್ಷ ಸತ್ಯನಾರಾಯಣ ಪೂಜೆಗೂ ರಾಮಾಯಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನೀವೇನಾದರೂ ಪ್ರಶ್ನೆ ಹಾಕಿದ್ರೆ ಖಂಡಿತ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರ. ಅಂದರೆ ಆ ಕಾಲದಲ್ಲಿ ಸತ್ಯನಾರಾಯಣ ಪೂಜೆ ಅಂತಕ್ಕಂಥ ವ್ರತವೆಲ್ಲ ಮಾಡಿದ್ದು ಎಲ್ಲಿಂದ ಪ್ರಾರಂಭ ಆಗಿತ್ತು ಅಂದರೆ, ಸತ್ಯನಾರಾಯಣ ವ್ರತ ಪ್ರಾರಂಭ ಆಗಿದ್ದೆ ಕೃಷ್ಣದೇವರಾಯರ ಕಾಲದಿಂದ. ಅದರಿಂದ ಕೃಷ್ಣದೇವರಾಯರ ಮುಖಾಂತರವಾಗಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸ್ತಕ್ಕಂಥದ್ದು ಪೌರ್ಣಮಿ ದಿವಸ ಆಗಿರೋದ್ರಿಂದ ಪೂರ್ಣಚಂದ್ರನು ಹಂಪೆಯಲ್ಲಿ ಪ್ರವೇಶ ಮಾಡ್ತಾನೆ. ಆ ಬೆಳಕು ತೇಜಸ್ಸಲ್ಲಿ ನೋಡ್ತಾ ಇದ್ದಾಗ ಆ ನಾರಾಯಣನ ಮೇಲೆ ಬಿದ್ದಾಗ ಸತ್ಯನಾರಾಯಣ ಅಂದರೆ ಇದು ಸತ್ಯ ನೋಡು, ಆ ಬೆಳಕು ಪ್ರಜ್ವಲಿಸಿ ಸಾಕ್ಷಾತ್ ನಾರಾಯಣ ದರ್ಶನಕ್ಕೋಸ್ಕರ ಬಂದಿದ್ದಾನೆ, ಇದು ಸತ್ಯ ಅಂತ ಹೇಳಿ ಅವತ್ತಿನಿಂದ ಹೆಸರನ್ನು ನಾಮಕರಣ ಮಾಡಿ ನಾರಾಯಣನಿಗೆ ಮಾತ್ರ ಇದ್ದವನಿಗೆ ಈ ಸತ್ಯ ಘಟನೆ ನೋಡಿ ಕೃಷ್ಣದೇವರಾಯರ ವಂಶಸ್ಥರು ಏನು ಮಾಡಿದ್ರು, ಸತ್ಯನಾರಾಯಣ ವ್ರತವನ್ನು ಮಾಡಿದ್ರು. ಇದನ್ನು ಮಾಡಿಸಿದ್ದೆ ಸಾಕ್ಷಾತ್ ನಾರದ ಮಹಾಮುನಿಗಳಂದರೆ ಕಲಿಯುಗದಲ್ಲೂ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಮಹಾಮುನಿಗಳ ಮುಖಾಂತರವಾಗಿ ಕಲಿಯುಗದ ಅಂತ್ಯದಲ್ಲಿ ಪರಿಪೂರ್ಣವಾಗಿ ಪ್ರಾರಂಭದಲ್ಲಿ ಅಂತ ಹೇಳಿ ಈ ಒಂದು ಆರಂಭ ಆಗಿದ್ದೇ ಕೃಷ್ಣದೇವರಾಯರ ವಂಶಸ್ಥಿದ್ದ. ಆಗ ನಾರದ ಮಹಾಮುನಿಗಳೇ ಸ್ವತಃ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ. ಸತ್ಯನಾರಾಯಣ ಎಷ್ಟು ಸತ್ಯ ಅಂದರೆ ಸತ್ಯವಾಗಿ ಬಂದಿರತಕ್ಕಂಥ ಕರೆ. ಇವತ್ತಿನ ದಿವಸ ನಿಮ್ಮ ಬಾಂಧವ್ಯದಲ್ಲಿ ಬಂದಿರತಕ್ಕಂಥ ಒಂದು ಅನುಬಂಧ ಏನು ಅಂದರೆ, ತ್ರೇತಾಯುಗದಲ್ಲಿ ರಾಮಾಯಣ ನಡೀತಾ ಅನ್ನೋದಕ್ಕೆ ಸಾಕ್ಷಿ ರೂಪವಾಗಿ ಏನಾದರೂ ಒಂದು ಚಿಹ್ನೆ ಹಿಂದೆ ಬಿಟ್ಟು ಹೋಗಿರಬೇಕು. ಪ್ರತಿಯೊಬ್ಬ ಮನುಷ್ಯ ತಾನು ಜೀವನದಲ್ಲಿ ಹೋಗಿರ್ತಕ್ಕಂಥ ತನ್ನ ಯಶಸ್ಸು ಕೀರ್ತಿ ಇವತ್ತು ಮೆಲುಕು ಹಾಕಕ್ಕೆ ಯಾರಿಗಾದರೂ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾನೆ. ಏನಾದರೂ ಒಂದು ಮೆಲುಕು ಹಾಕಕ್ಕೆ ಅಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಗುರ್ತನ್ನು ಇಟ್ಟು ಹೋಗ್ತಾನೆ. ಆದರೆ ಪರಂಪರೆಯಾಗತವಾಗಿ ಆ ಕಾಲದಲ್ಲಿರ್ತಕ್ಕಂಥ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನೇ ಏನಾದರೂ ಬಿಟ್ಟು ಹೋಗಿದ್ದಾನ ಅವನ ಪಾದಕೆಗಳು, ಏನಾದರೂ ಬಿಟ್ಟು ಹೋಗಿದ್ದಾನ ಅವನ ಕಾಲು ಹೆಜ್ಜೆ ಗುರುತುಗಳು, ಏನಾದರೂ ಬಿಟ್ಟು ಹೋಗಿದ್ದಾನ ಸೀತಮ್ಮನವ್ರು ಕೂತಿದ್ದ ಜಾಗ, ಏನಾದರೂ ಬಿಟ್ಟು ಹೋಗಿದಾರ ಅಂದರೆ ಆಂಜನೇಯನು ಸೀತಮ್ಮನವ್ರು ಹುಡ್ಕೊಂತಾ ಬಂದಾಗ ಏನಾದರೂ ಒಂದು ಹೆಜ್ಜೆಯ ಗುರುತು. ಹೆಜ್ಜೆ ಗುರುತು ಎಲ್ಲಾದ್ರೂ ಇರುತ್ತಾ ಸ್ವಾಮಿ ಅಂದರೆ, ನಾನು ಆ ದಡೂತ್ಯಾಗಿ ಕೂತ್ಕೊಂಡಿದ್ದೆ ಅಂತ ಇಟ್ಕೊಳ್ಳೋಣ. ಈಗ ಒಂದು ಮರಳು ಮೇಲೆ ನಾನು ನಡ್ಕೊಂಡು ಹೋದಾಗಲೇ ಆ ಹೆಜ್ಜೆಯ ಗುರುತು ಸ್ವಲ್ಪ ಮಟ್ಟಿಗೆ ಉರುತ್ತೆ. ಈಗ ದಿವ್ಯ ಅವ್ರು ನಡ್ಕೊಂಡು ಹೋದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ. ಹಾಗೆ ಆಂಜನೇಯ ಮಹಾಪರಾಕ್ರಮಶಾಲಿ, ಅವನು ಹೀಗೆ ನಿಂತಾಗ ಬಂಡೆನೆ ಮಣ್ಣು ಇದ್ದಾಗೆ ಒಳಭಾಗದಲ್ಲಿ ಕುಸಿದು ಮಣ್ಣು ಹೇಗೆ ಕುಸಿಯುತ್ತೋ ಹಾಗೆ ಅವನು ಬಂಡೆಗಳೇ ಕುಸಿತಾ ಇತ್ತು. ಅವನು ಒಂದು ಸಲ ಹೆಜ್ಜೆ ಇಟ್ಟರೆ ಹೆಬ್ಬೆಟ್ಟು ಪಟ 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 ಅಂತ ಕಾಲುಗಳು. ಅಂದರೆ ಅಷ್ಟು ಶಕ್ತಿ, ಅಂಥ ಒಂದು ಮಹಾಯುಕ್ತಿ ಶ್ರೀ ಆಂಜನೇಯ ಸ್ವಾಮಿದು. ಆಂಜನೇಯನ ನಾವು ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು. ಇವತ್ತು ಲಂಕೆಯಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಅನುಗ್ರಹ ಅಂದರೆ ನಿಮಗೆಲ್ಲರಿಗೂ ಕರ್ಕೊಂಡೋಗಿದ್ದೆ ಸೀತಾ ಸ್ವಯಂವರಕ್ಕೆ ಹೋಗಬೇಕಲ್ವೇ. ಆ ಸೀತಾ ಬೆಳೆದು ನಿಂತ್ಕೊಂತಾಳೆ, ಜನಕ ಮಹಾರಾಜನ ಪುತ್ರಿ ಆಗಬೇಕು ಅಂತ. ಆಗ ಒಂದು ಸಲ ಅರ್ಶಿನ ಕುಂಕುಮ ಪೂಜೆ ಮಾಡು ಅಂತ ಹೇಳಿ ಅವರ ತಾಯಿ ಬೈಕೆ. ಹೆಣ್ಣು ಮಗಳಲ್ವಾ, ಕನ್ಯಾ ಪೂಜೆ ಮಾಡಿದಾಗ ಅತಿ ಶೀಘ್ರದಲ್ಲಿ ಮದುವೆ ಆಗತ್ತೇನೋ ಅಂತ ಅಸೀಸಯೋಕ್ತಿ ಅಂತ ಹೇಳಿ ಶ್ರೀ ನಾರದ ಮೋಹನ ಮುನಿಗಳು ಅವ್ರ ಹೆಂಡತಿಗೆ ಹೇಳಿರ್ತಾರೆ. ಯಾರಿಗೆ? ಜನಕ ಮಹಾರಾಜ ಹೆಂಡತಿಗೆ. ಸಂತೋಷ ಕಣೆ, ಬರೇ ನೀನು ಒಂದು ಪೂಜೆ ಮಾಡುವಂತೆ ಅಂತ ಹೇಳಿ ಒಂದು ಪೂಜೆಯನ್ನು ಮಾಡಿಸ್ಬೇಕು. ಆಗ ಕನ್ಯಾ ಪೂಜೆ ಅಂತ ಹೇಳಿದಾಗ ಎಲ್ಲ ಸಪ್ತ ಋಷಿಯರ ಹೆಂಡತಿಯರನ್ನು ಕರೆದು ಮುತ್ತೈದೆ ಪೂಜೆಯನ್ನು ಮಾಡಿ, ಬಾಲ್ಯದಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳನ್ನ ಕರೆಸಿ ಅವರಿಗೆಲ್ಲ ಪೂಜೆಗಳನ್ನು ಮಾಡಿಸಿ ಅಂಥ ಒಂದು ಪೂಜೆಯನ್ನು ಮಾಡಿ ಹಣ್ಣು ಹಂಪಲ ಕೊಟ್ಟು ಕಾಲು ತೊಳೆದು ನಮಸ್ಕಾರ ಮಾಡಿದಾಗ ನಿನಗೆ ಅತಿ ಶೀಘ್ರದಲ್ಲೇ ಕಲ್ಯಾಣ. ನೋಡಿದ್ರೆ ಆ ಕನ್ಯಾ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನಗಳಾಗಲಿ, ಎಲ್ಲೇ ಯಾವ ಕಾಲಕ್ಕೂ ಶುಕ್ರ ದೋಷಗಳ ನಿವಾರಣೆ ಮಾಡೋದಾಗಲಿ ಈ ಸೀತಾಮ್ಮನವ್ರ ಮುಖಾಂತರವಾಗಿ ಪ್ರಾಯಶ್ಚಿತ್ತ. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಅರ್ಶಿನ ಕುಂಕುಮ ಕೊಡ್ತಾ ಬರ್ತಾ ಇದ್ದ ಸಮಯದಲ್ಲಿ ಎಲ್ಲರಿಗೂ ಕುಂಕುಮವನ್ನು ಒಂದೊಂದಾಗಿ ಇಡ್ತಾ ಬರ್ತಾಳೆ. ಅವಳೇ ಸ್ವತಃ ಇಟ್ಟು ಕಾಲು ಪೂಜೆ ಮಾಡಿ ನಮಸ್ಕಾರ ಮಾಡಿ ಇಡಬೇಕು. ಆ ಇಡೋ ಸಮಯದಲ್ಲಿ ಅವಳ ಕೈಯಲ್ಲಿ ಎಷ್ಟು
ಮುಳ್ಳುಗಳಾಗೋಗಿತ್ತು ಅಂದರೆ ನೋಡು ಇವಳು ಕಷ್ಟವನ್ನು ಪಡ್ತಾಳೆ ಅಂತ ಒಂದು ಶಾಪವನ್ನು ಹಾಕ್ಸ್ಕೊಳ್ಳೋಕ್ಕೋಸ್ಕರ ಅವಳ ತಿಲಕವನ್ನು ಇಡ್ತಾಳೆ. ಇಟ್ಟ ತಕ್ಷಣ ಇವಳ ಕೈ ಮುಖಾಂತರವಾಗಿ ದೋಷ ಯಾವುದೋ ಒಂದು ಮುತ್ತೈದೆಗೆ ಪರಿಪೂರ್ಣವಾಗಿ ಅಮುಕ್ ಬಿದ್ದ ಹಾಗಾಯ್ತು. ಆಗ ರಕ್ತ ಸೋರ್ತಾ ಇರುತ್ತೆ, ಧಾರಾಕಾರವಾಗಿ ರಕ್ತ ಸೋರುತ್ತೆ. ಆಗ ಅವಳು ಶಾಪ ಆಗ್ತಾಳೆ, ಸೀತಾ ನೀನು ಹರ್ಷಣ ಕುಂಕುಮ ಕಡೋದಲ್ಲದೆ ನಿನ್ನ ದೋಷಗಳು ನನಗೆ ನನ್ನ ಆಜ್ಞಾ ಚಕ್ರಕ್ಕೆ ಪರಿವರ್ತನೆ ಮಾಡ್ತೀಯ, ಛೆ ಆದ್ದರಿಂದ ಆಗೋ ಸಾಧ್ಯವಿಲ್ಲ ಅಂತ. ಆಗ ನೀನು ಯಾವ ಕಾಲಕ್ಕೂ ಮದುವೆ ನಿನಗೆ ತಡವಾಗಲಿ, ನೀನು ಕಷ್ಟಪಡಲಿ, ಗಂಡನಿಂದ ದೂರ ಇರು ಅಂತ ಶಾಪ ಹಾಕ್ಬಿಡ್ತಾಳೆ. ಅಂತ ಶಾಪ ಹಾಕಿದಾಗ ಈ ಶಾಪ ಯಾಕಮ್ಮ ಬೇಕಾಗಿತ್ತು, ಇವಳಿಗೆ ಮದುವೆ ಆಗಲಿ ಕಷ್ಟ ಅಂದರೆ ಇನ್ನು ಮದುವೆ ಆಗೋಕ್ಕೆ ಮೊದಲೇ ಶಾಪ ಹಾಕ್ಬಿಟ್ರೆ ಹೆಂಗೆ ಅಂತ. ಕಾರಣ ಜನ್ಮಿ ಅವಳಿಗೆ ಆ ರೀತಿಯಾದ ಶಾಪವನ್ನು ಕೊಡಲೇಬೇಕಾಗಿತ್ತು, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗವಿಲ್ಲ ಅಂತ ಹೇಳಿದಾಗ ಆಗ ಅವ್ರ ತಾಯಿ ಕೇಳ್ತಾಳೆ, ಇವಳು ಯಾರು ಗೊತ್ತಾ ಅಂತ. ಎಲ್ಲ ಸಪ್ತಮಾತೃಕೆಯರು ಹೇಳ್ತಾಳೆ, ಇವಳು ಸಾಧಾರಣ ಹುಡುಗಿಯಲ್ಲ, ಬಹಳ ದೊಡ್ಡ ಶಕ್ತಿ ಪರಾಕ್ರಮಶಾಲಿ ಅಂತ. ಭಾಳ ಸಂತೋಷ ಅಂತೇಳಿ ಆ ಪರಾಕ್ರಮಶಾಲಿಯಾಗಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗುಣವನ್ನು ಕೊಡ್ತಾರೆ. ಈ ಅನುಗುಣ ಹೇಗೆ ಕೊಟ್ಲು ಅಂದಾಗ, ನೋಡು ನೀನು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇರ್ತಕ್ಕಂಥ ಶಿವಧನುಷ್ ಎತ್ಕೊಂಬ ಅಂತಾಳೆ. ಯಾರೋ ಈ ಮಹಾಪ್ರತಿವ್ರತೆ ಸೀತಾಗಿ ಹೇಳ್ತಾಳೆ. ಸೀತಾ ಮಹಾಶಿವಧನುಷ್ ಇವಳು ಹೆಂಗೆ ತಗೊಂಬರ್ತಾಳೆ, ಅದನ್ನ ಎತ್ತೋದೇ ಭಾಳ ಕಷ್ಟವಾಗಿದೆಯೇ ಅಂತಾಳೆ. ಇಲ್ಲ ಅವ್ರು ತರ್ತಾಳೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಇವಳು ಒಳಗೆ ಹೋಗ್ತಾಳೆ, ಶಿವಧನಸ್ಸನ್ನು ಹೀಗೆ ಹಿಡ್ಕೊಂಡೆ ನೇಟಾಗಿ ಬಂದುಬಿಡ್ತಾಳೆ, ಗೊತ್ತೇ ಆಗಲ್ಲ. ಆಗ ಶಿವಧನಸ್ಸನ್ನು ಹಿಡ್ಕೊಂಬಂದಾಗ ಇವರೆಲ್ಲರೂ ತಲೆ ಸುತ್ತಿ ಮೂರ್ಛೆ ಬಿದ್ದೋಗ್ತಾರೆ. ಯಾರೋ ಸೈನಿಕರು ಅವರು ಇವರು ಅಲ್ಲ, ಇವ್ರ ತಾಯಿಗೂ ತಲೆ ಸುತ್ತು ಬರ್ತಾ ಇರುತ್ತೆ, ಹಿಡ್ಕೊತಾರೆ ನಾರದ ಮುನಿಗಳು. ನೋಡಿದ್ರೆ ಅವಳು ಯಾರು ಸಾಧಾರಣ ಅಲ್ಲ, ಸಾಕ್ಷಾತ್ ಅವಳು ಕಲ್ಯಾಣ ಮಾಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಪುರುಷ ಬರ್ತಾನೆ. ಆ ಮಹಾಪುರುಷ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಅಂತ. ಆಗ ಆ ಸೀತಾಮ್ಮನವ್ರಿಗೆ ಹಾಕಿರ್ತಕ್ಕಂಥ ಶಾಪ ಸಪ್ತಋಷಿಗಳ ಮುಖಾಂತರವಾಗಿ ಶುಕ್ರ ದೋಷ ಇರೋದರಿಂದ ಇವಳ ಕಾರಣಾಂತರ ಜನ್ಮದಿಂದ ಆ ರಾವಣನಿಗೆ ಬಂದಿರತಕ್ಕಂಥ ಗುಣಗಳು. ಅದಕ್ಕೆ ರಾವಣನಿಗೆ ಯಾವತ್ತೂ ಏನು ಹೇಳ್ತೀವಿ, ಕುಜನ ಅಂಶ ಅಂತ ಕರಿತೀವಿ. ಆ ಕುಜನ ಅಂಶನವಾಗಿರ್ತಕ್ಕಂಥ ಪರಾಕ್ರಮಶಾಲಿ ಸೀತಾಗಿರ್ತಕ್ಕಂಥ ಶುಕ್ರದೋಷ ಜನಕ ಮಹಾರಾಜನಿಗೆ ತನ್ನ ಮಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ನಿಮಗೆಲ್ಲ ಏನಿದೆ ಆ ಕಾಲದಲ್ಲಿ ಆ ನಾರದ ಮಹಾಮುನಿಗಳು ಹೇಳ್ತಾರೆ, ಶುಕ್ರ ಆದಿತ್ಯ ಸಂಧಿ ಹೋಮವನ್ನು ಮಾಡಿ. ನೋಡಿ ಆ ಕಾಲದಕ್ಕೆ ಇದನ್ನೆಲ್ಲ ಅಂದರೆ ನಾವು ಲಂಕೆನ ತೋರಿಸ್ತಕ್ಕಂಥದ್ದು ವಿಚಾರ ಸಾಕಷ್ಟು ಜನ ತೋರಿಸ್ತಾರೆ, ರಾಮಾಯಣ ವಿಚಾರ ತೋರಿಸ್ತಾರೆ. ಆದರೆ ಈ ಶಾಸ್ತ್ರ ಸಂಪ್ರದಾಯ ನಾವು ಸೃಷ್ಟಿ ಮಾಡಿದ್ದಲ್ಲ, ಹಿಂದಿನಿಂದ ಇತ್ತು ಅನ್ನಕ್ಕೆ ನಿಮಗೆ ತೋರ್ಸೋಕ್ಕೋಸ್ಕರ ಈ ಒಂದು ಸಾಕ್ಷಿ ರೂಪ. ಆಗ ಆ ಶುಕ್ರಾದಿತ್ಯ ಸಂಧಿ ಹೋಮವನ್ನು, ತಂದೆಗೂ ಮಗಳಿಗಿರ್ತಕ್ಕಂಥ ದೋಷವನ್ನು ಈಗ ಪರಿಹರಿಸ್ಕೊತಾರೆ ಆ ಹೋಮದ ಮುಖಾಂತರ. ಇದಿಷ್ಟು ದೃಶ್ಯಾವಳಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಆದರೆ ಪೂರ್ತಿಯಾಗಿ ನೀವು ಎಲ್ಲಿವರೆಗೂ ಲಾಲಿಸ್ತೀರಾ, ಪಾಲನೆ ಮಾಡ್ಕೊತೀರಾ ಅನ್ನೋದ್ರ ವಿಚಾರವನ್ನು ತಿಳ್ಕೊಳ್ಳೋಣ. ಹೋಗ್ಬರೋಣ ಬನ್ನಿ. श्रीवक्षं गरुडध्वजं वाराहं पुण्डरीकाक्षं नृसिंहं नरकान्तकम् अव्यक्तं शाश्वतं विष्णुम् अनन्तम् अजमव्ययम् शङ्खपाणिं नरोत्तमम् चक्रपाणिं गदापाणिं शङ्खपाणिं नरोत्तमम् वैकुण्ठं दुष्टदमनं भूगर्भं वीतवाससं त्रिविक्रमं त्रिकालज्ञं त्रिमूर्तिं नन्दिकेश्वरम् रामं रामं हयग्रीवं भीमं रौद्रं भवोद्भवं श्रीपतिं श्रीधरं श्रीशं मङ्गलं मङ्गलायुधम्
सकलं निष्कलं शुद्धं निर्गुणं गुणशाश्वतं सकलं निष्कलं शुद्धं निर्गुणं गुणशाश्वतम् वेगश्यामं चतुर्बाहुं कुशलं कमलेक्षणं ज्योतिरूपमरूपं च स्वरूपं रूपसंस्थितं सर्वज्ञं सर्वरूपस्थं सर्वेशं सर्वतोमुखम् ನೋಡಿದ್ರೆ ಎಂಥ ಒಂದು ಆನಂದ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗಾಗಿರ್ತಕ್ಕಂಥ ಒಂದು ದೋಷಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಿದ್ದಾಗಲಿ ಅವ್ರು ಮಾಡಿರ್ತಕ್ಕಂಥದ್ದು ಪರಿವರ್ತನೆ ಆಗಲಿ ಅಂತಲ್ಲ. ಪೂರ್ವಜನ್ಮದ ಸುಕೃತ ಕರ್ಮ ಫಲ ಇದನ್ನು ಅನುಭವಿಸಲೇಬೇಕು ಅಂತಿದ್ದಾಗ ಯಾವ ಕಾರಣಕ್ಕೂ ಯಾರೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಭಗವತಿ ಆಗಿರ್ತಕ್ಕಂಥ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಲಕ್ಷ್ಮೀ ಸ್ವರೂಪಳೇ ಸಾಕ್ಷಾತ್ ಸೀತಾ, ಅವಳಿಗೂ ಕಷ್ಟ ತಪ್ಪಿಲ್ಲ ಅಂದರೆ ಭೂಲೋಕದಲ್ಲಿ ಹುಟ್ಟಿದಾಗಲೇ ಕರ್ಮವನ್ನು ಕಳ್ಕೊಳ್ಳತಕ್ಕಂಥ ಅವಕಾಶ. ಅಂದರೆ ಏನು, ನಾವೆಲ್ಲ ಏನು ಭೂಲೋಕದಲ್ಲಿ ಹುಟ್ಟಿದ್ದೀವಿ ಬಹಳ ಸಂತೋಷ ಪಡಬೇಕಂತೆ. ಯಾಕೆಂದರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕಷ್ಟ ಏನು ಅನ್ನೋಕ್ಕೆ, ಇಡೀ ಜಗತ್ತೇನು ಅನ್ನೋದು ತೋರ್ಸೋಕ್ಕೋಸ್ಕರ ಭಗವಂತ ನಮ್ಮನ್ನೆಲ್ಲ ಕಳಿಸಿದ್ದಾನೆ. ಮತ್ತೆ ತಿರುಗಿ ಪೋರ್ಟ್ಫೋಲಿಯೋ ಯಾವಾಗ ಚೇಂಜ್ ಆಗುತ್ತೆ ಅಂದರೆ, ಇಲ್ಲಿ ನೀನೇನು ಒಳ್ಳೇದು ಮಾಡ್ತೀಯಾ, ಇಲ್ಲಿ ಏನು ಧರ್ಮವನ್ನು ಪರಿಪಾಲನೆ ಮಾಡ್ತೀಯಾ, ಆಗ ನಿನಗೆ ಒಂದು ಒಳ್ಳೆ ಪೋಸ್ಟ್ ಕೊಡ್ತೀನಿ. ನಿಮ್ಗೆ ಅವತ್ತೇನು ಹೇಳಿದ್ದೀನಿ, ದೇವತಾನುಗ್ರಹ ಇರಲಿ, ಅಹಂ ಬ್ರಹ್ಮಾಸ್ಮಿ, ನಾನು ಸ್ವತಃ ಭಗವಂತನ ಆಗಬಹುದು ಅನ್ನೋ ಭಾವನೆ ನಿಮ್ಮಲ್ಲಿ ಬರ್ತಕ್ಕಂಥ ಅವಕಾಶ ಯಾವತ್ತು ಅಂದರೆ, ಪಂಚಭೂತಗಳಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ ಲಕ್ಷ್ಮೀನಾರಾಯಣ ಸಮೇತವಾಗಿ ಬ್ರಹ್ಮ ಸರಸ್ವತಿ ಬಿಟ್ಟು ಮಿಕ್ಕ ಎಲ್ಲ ದೇವತೆಗಳು, ಗಣಪತಿ ಸುಬ್ರಹ್ಮಣ್ಯನ ಬಿಟ್ಟು ಮಿಕ್ಕಿದ ಎಲ್ಲ ದೇವತೆಗಳನ್ನು ಒಂದೊಂದು ಪೋರ್ಟ್ಫೋಲಿಯೋ, ಅದಕ್ಕೆ ಒಂದೊಂದು ಪೋಸ್ಟ್ ಆಗಿ ಕೊಡಬಹುದು. ಅದನ್ನೆಲ್ಲ ಅಷ್ಟದಿಕ್ಪಾಲಕರಾಗಿ, ಯಮನ ಅಸಿಸ್ಟೆಂಟ್ ಆಗಿ, ಯಾವುದೇ ಕಾಲ ಚಿತ್ರಗುಪ್ತನಾಗಿ, ಯಾವುದೋ ಶಸ್ತ್ರಗಳಾಗಿ, ಅವರಿಗೆ ವಾಹನಗಳಾಗಿ, ಹೀಗೆ ನಾವುಗಳು ನಮ್ಮ ದೇವರ ಸಾನ್ನಿಧ್ಯಕ್ಕೆ ಸೇರ್ತಕ್ಕಂಥವ್ರು. ಅಲ್ಲಿ ಪಾಪಕರ್ಮಗಳು ಮಾಡಿದಾಗ ಮತ್ತೆ ಕರ್ಮವನ್ನು ಅನುಭವಿಸಕ್ಕೆ ಇಲ್ಲಿ ಕಳಿಸ್ತಾರೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ, ಎರಡೂ ಕಾಲದಲ್ಲಿ ಲೋಕಕ್ಕೆ, ಎರಡೂ ಲೋಕದ ಚಿಂತನೆಯನ್ನ ಇಹಲೋಕದಿಂದ ಪರಲೋಕ, ಪರಲೋಕದಿಂದ ಇಹಲೋಕ ಅಂತ ಹೇಳಿ ಈ ಒಂದು ಕಾಲಚಕ್ರನ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ.